ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ. ಇದೇನಿದು ವಿಡಿಯೋದ ಮೊದಲಲ್ಲೇ ಕ್ಯಾಬೇಜ್ ಇಟ್ಟಿದ್ದೀನಿ ಅಂದ್ಕೊಂಡಿದ್ದೀರಾ? ಇವತ್ತು ಕ್ಯಾಬೇಜ್ ಬಜ್ಜಿ ಮಾಡೋದನ್ನು ಹೇಗಂತ ಹೇಳ್ಕೊಡ್ತೀನಿ ಬನ್ನಿ. ಕ್ಯಾಬೇಜ್ ಎರಡು ಮುಷ್ಟಿ ತೊಗೋಬೇಕು. ನೆಕ್ಸ್ಟು ಒಂದು ಈರುಳ್ಳಿ, ಒಂದು 4 ಹಸಿಮೆಣ್ಸಿನ್ಕಾಯಿ, ಕಡಲೆ ಹಿಟ್ಟು, ನೆಕ್ಸ್ಟು ಒಂದು ಸ್ವಲ್ಪ ಅಜ್ವಾನು, ಸ್ವಲ್ಪ ಉಪ್ಪು, ನೆಕ್ಸ್ಟು ಇನ್ನೊಂದು ಸೋಡಾ, ಅಡುಗೆ ಸೋಡಾ ಹಾಕಿದರೆ ಬಜ್ಜಿ ಚೆನ್ನಾಗಿ ಉಬ್ಕೊಳ್ಳುತ್ತೆ. ಅಡುಗೆ ಸೋಡಾನ ಒಂದು ಹಾಫ್ ಸ್ಪೂನಷ್ಟು ಹಾಕಬೇಕು. ಇದರಿಂದ ಸ್ಮೂತ್ ಆಗುತ್ತೆ ಬಜ್ಜಿಗಳು. ಇವತ್ತು ಕ್ಯಾಬೇಜಿಂದ ಬಜ್ಜಿ ಮಾಡೋದೇ ಸ್ಪೆಷಲ್. ಅದು ಟೇಸ್ಟ್ ನೋಡಿದರೆ ಇನ್ನೊಮ್ಮೆ ನೀವು ಮತ್ತೆ ಅದನ್ನೇ ತಿನ್ಬೇಕಂತೀರಿ, ಆ ರೀತಿ ಇರುತ್ತೆ. ಒಂದು ಅರ್ಧ ಕಪ್ಪಷ್ಟು ನೀರು ತಗೊಂಡು ಈ ಎಲ್ಲ ಹಿಟ್ಟೊಳಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ನೆನೆಯಕ್ಕೆ ಬಿಡಬೇಕು. ಹಿಟ್ಟು ಚೆನ್ನಾಗಿ ನೆನ್ಕೋಬೇಕು. ಅದೆಲ್ಲ ನೆನೋ ತನಕ ಬಿಡಬೇಕು. ಅಲ್ಲಿವರೆಗೂ ಒಂದು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಕಾಯಕ್ಕೆ ಇಟ್ಟಿರಬೇಕು. ಅಷ್ಟರೊಳಗೆ ಇದು ಹಿಟ್ಟೆಲ್ಲ ಚೆನ್ನಾಗಿ ನೆಂದ್ಕೊಂಡಿರುತ್ತೆ. ನೋಡಿ, ಎಣ್ಣೆ ಕಾಯಕ್ಕೆ ಇಟ್ಟಿದ್ದೆ ನಾನು. ನಮ್ಮ ಮನೆಯವರು ಹಾಕ್ತಾಯಿದ್ದಾರೆ ಇವತ್ತು. ನನಗಿಂತಲೂ ಚೆನ್ನಾಗಿ ಬಜ್ಜಿ ಅವರೇ ಮಾಡ್ತಾರೆ ನಮ್ಮ ಮನೆಯಲ್ಲಿ. ಅವ್ರ ಕೈಯಿಂದನೇ ಮಾಡಿಸ್ತಾ ಇದ್ದೀನಿ. ನೋಡಿ, ಬಜ್ಜಿ ಹಾಕ್ತಾಯಿದ್ದಾರೆ ಅವರೇ. ಚೆನ್ನಾಗಿ ಬಿಸಿ ಆದಾಗ ಚಿಕ್ಕ ಉಂಡೆ ಥರ ಆ ಹಿಟ್ಟನ್ನು ಎಣ್ಣೆ ಒಳಗೆ ಈ ರೀತಿ ಬಿಡ್ತಾ ಹೋಗ್ಬೇಕು. ರೌಂಡ್ ಶೇಪು ಬಜ್ಜಿ ಚೆನ್ನಾಗಿ ಬರುತ್ತೆ. ನೋಡಿ ಯಾವ ರೀತಿ ಬರ್ತಾ ಇದೆ. ಬ್ರೌನ್ ಕಲರ್ ಹಾಕಬೇಕು. ಹೌದು, ಬಜ್ಜಿ ಚೆನ್ನಾಗಿ ಬೇಯುತ್ತೆ. ಒಳಗೆ ಕ್ಯಾಬೇಜ್ ಕೂಡ ಚೆನ್ನಾಗಿ ಬೇಯುತ್ತೆ. ಈರುಳ್ಳಿ ಥರ ಟೇಸ್ಟ್ ಬರುತ್ತೆ ಅದು ಕ್ಯಾಬೇಜ್ದು. ಒಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ನಮ್ಮದು ಕ್ಯಾಬೇಜ್ ಬಜ್ಜಿ ರೆಡಿ ಆಯಿತು. ಟೇಸ್ಟಿಯಾಗಿದೆ ಬಜ್ಜಿ. ಮಾತ್ರ ತಿಂದರೆ ತಿಂತಾನೆ ಇರಬೇಕನ್ಸುತ್ತೆ, ಆ ರೀತಿ ಇದೆ ಬಜ್ಜಿ. ಸೂಪರಾಗಿ ಮಾಡಿದ್ದಾರೆ ಮನೆಯವರು. ನೋಡಿ ಯಾವ ರೀತಿ ಫ್ರೈ ಆಗ್ತಾ ಇದೆ ಅಂತ. ಇನ್ನೇನು ಬಜ್ಜಿ ಮಾಡೋದು ಮುಗಿತಾ ಬಂತು. ಬಜ್ಜಿಗಳು ಯಾವ ರೀತಿ ಬಂದಿವೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ಅಲ್ಲಿವರೆಗೂ ಹೋಗಿ ತಿಂದು